ನನ್ನ ಮೇಲೆ ಬೀಳುವ ಪ್ರತಿಯೊಂದು ಲಾಠಿಯ ಹೊಡೆತವು ಬ್ರಿಟಿಷರ ಆಳ್ವಿಕೆಯ ಶವಪೆಟ್ಟಿಗೆಯ ಮೇಲೆ ಹೊಡೆಯುವ ಕೊನೆಯ ಮೊಳೆಯಾಗಲಿದೆ. ಈ ಮಾತು ಹೇಳಿದ ಧೈರ್ಯಶಾಲಿ ನಾಯಕ ಯಾರು ಗೊತ್ತೇ? ಅವರೇ ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಅವರು 1865 ಜನವರಿ 28ರಂದು ಪಂಜಾಬ್ನ ದುಡಿಕೆ ಗ್ರಾಮದಲ್ಲಿ ಜನಿಸಿದರು. ಅವರು ವಕೀಲರು, ಸಮಾಜ ಸುಧಾರಕರು ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರಾಗಿದ್ದರು. ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್ ಅವರೊಂದಿಗೆ ಸೇರಿ ಲಾಲ್ ಬಾಲ್ ಪಾಲ್ ಎಂಬ ತ್ರಿಮೂರ್ತಿಯಾಗಿ ದೇಶಭಕ್ತಿಯ ಜಾಗೃತಿ ಮೂಡಿಸಿದರು. 1928ರಲ್ಲಿ ಬ್ರಿಟಿಷ್ ಸರ್ಕಾರ ರಚಿಸಿದ್ದ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗ ಭಾರತೀಯರೊಬ್ಬರೂ ಅದರ ಸದಸ್ಯರಾಗಿರಲಿಲ್ಲ. ಇದನ್ನು ವಿರೋಧಿಸಿ ಲಾಲಾ ಲಜಪತ್ ರಾಯ್ ಅವರು ಸಾವಿರಾರು ಜನರೊಂದಿಗೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ವೇಳೆ ಬ್ರಿಟಿಷ್ ಪೊಲೀಸರು ನಡೆಸಿದ ಕ್ರೂರ ಲಾಠಿ ಚಾರ್ಜ್ನಲ್ಲಿ ಅವರು ಗಂಭೀರವಾಗಿ ಗಾಯಗೊಂಡರು. ಗಾಯಗಳ ಪರಿಣಾಮವಾಗಿ 1928ರ ನವೆಂಬರ್ 17ರಂದು ಅವರು ನಿಧನರಾದರು. ಅವರ ತ್ಯಾಗದಿಂದ ಪ್ರೇರಿತರಾದ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖ್ದೇವ್ ಬ್ರಿಟಿಷರ ವಿರುದ್ಧ ತಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿದರು. ಲಾಲಾ ಲಜಪತ್ ರಾಯ್ ನಮಗೆ ಕಲಿಸಿದ ಪಾಠ: ದೇಶಕ್ಕಾಗಿ ಬದುಕುವುದು ಮಹತ್ವದ್ದು, ಆದರೆ ಅಗತ್ಯವಿದ್ದರೆ ದೇಶಕ್ಕಾಗಿ ತ್ಯಾಗ ಮಾಡುವುದು ಇನ್ನೂ ಮಹತ್ವದ್ದು. ಜೈ ಹಿಂದ್, ವಂದೇ ಮಾತರಂ.